ಕಷ್ಟವೋ ಸುಖವೋ ಶಂಕರಾಚಾರ್ಯರ ಪುಸ್ತಕನೇ ತೊಗೊಳ್ಳಿ, ನೀವು ಯಾರು ಓದ್ಕೊಳ್ಳಿ, ಯಾರ ಹತ್ರನಾರು ಹೇಳಿಸ್ಕೊಳ್ಳಿ, ಸ್ಟಿಕ್ ಆನ್ ಟು ಇಟ್, ಅದ್ರ ಮೇಲೆ ಮಾಸ್ಟ್ರಿ ಪಡೀರಿ. ವೈ ಟು ರೀಡ್. ವೆಂಕಟಾಚಲ ಅವಧೂತರು ಹೇಳುವಂತೆ ಸದಾ ವರ್ತಮಾನದಲ್ಲಿ ಇರುವವನೇ ಸಾಧಕ. ನಿಜವಾಗ್ಲೂ ತತ್ವಜ್ಞಾನವನ್ನು ಹೇಳೋರಿಗೆ ಯಾವುದ್ರ ಹಂಗೂ ಇರೋದಿಲ್ಲ. ಜಗತ್ತಿನಲ್ಲಿ ನಿನ್ನನ್ನು ಭಾಳ ಸೀರಿಯಸ್ ಆಗಿ ತಗೋಬೇಡ. ನಿನ್ನಷ್ಟು ದೊಡ್ಡ ಜೋಕ್ ಜಗತ್ತಲ್ಲಿ ಯಾರೂ ಇಲ್ಲ. ರಾಮಾಯಣ ಮಹಾಭಾರತ ಇದನ್ನು ನಾವು ಕಾಲ್ಪನಿಕವಾದ ಒಂದು ಕಾವ್ಯಗಳು, ಪ್ರಾಚೀನ ಗ್ರಂಥಗಳು ಅಂತ ಅನ್ಕೋಬೇಕಾ, ಅಥವಾ ಇದು ಇತಿಹಾಸವಂತ ನಾವು ಪರಿಗಣಿಸ್ಬೇಕಾ? ಬಾಣದ ಮಂಚದ ಮೇಲೆ ಇವನು ಮಲ್ಕೊಂಡಿದ್ದಾನೆ ಭೀಷ್ಮಾಚಾರ್ಯ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಈ ಜಗತ್ತಿನಲ್ಲಿ ಯಾವ ಧರ್ಮ, ಯಾರನ್ನ ಪೂಜೆ ಮಾಡಬೇಕು, ಯಾರನ್ನ ಅರ್ಚನೆ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಭೀಷ್ಮಾಚಾರ್ಯರು ಅವನಿಗೆ ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಬಂದಿದ್ದು ಬಹುಶಃ 20ನೇ ಶತಮಾನದ ಅತ್ಯಂತ ದಿಟ್ಟ ಪ್ರಖರ ಚಿಂತಕರಲ್ಲಿ ಒಬ್ಬ. ತೋಟದ ಹೂಗಳನ್ನು ಮಾತ್ರ ಹೇಳಲಿಲ್ಲ, ಕಾಡಿನ ಹೂಗಳನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೀವು ಇನ್ನೊಂದು ವಿಚಾರ ಹೆಸರನ್ನ ಹೇಳಿದರೆ, ನಾನು ನಿಮಗೆ ಮಧ್ಯದಲ್ಲೇ ಪ್ರಶ್ನೆ ಕೇಳಿದೆ, ಅದು ಓಶೋದು. ಓಶೋ ನಿಮ್ಮನ್ನು ಪ್ರಭಾವಿಸಿದ ಒಬ್ಬ ಚಿಂತಕ ಅಂತ ನೀವು ಹೇಳ್ತಾ ಇದ್ರಿ. ಈಗ ನಾನು ಮತ್ತೆ ಓಶೋನ ವಿಡಿಯೋಗಳನ್ನ ನಾನು ನೋಡಿರಲಿಲ್ಲ, ಇತ್ತೀಚೆಗೆ ನಾನು ನೋಡೋಕ್ಕೆ ಶುರು ಮಾಡಿದಿರಿ. ಬಹುಶಃ 20ನೇ ಶತಮಾನದ ಅತ್ಯಂತ ದಿಟ್ಟ ಪ್ರಖರ ಚಿಂತಕರಲ್ಲಿ ಒಬ್ಬರು ಅಂತ ಗೊತ್ತಾಗುತ್ತೆ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಕಾಂಬಿನೇಷನಲ್ಲೇ ಅದು ಕೂಡ ಬರ್ತಾ ಇತ್ತು, ನೀವು ಅಲೆನ್ ವ್ಯಾಟ್ಸನ್ ಮತ್ತು ಗುರ್ಜಿಶ್ ಮತ್ತು ಓಶೋ ಅನ್ನೋದ್ರ ಬಗ್ಗೆ. ಓಶೋ ಏನು ಅಂದರೆ, ಅವರು ಒಂದಷ್ಟು ಕಾಲ ಫಿಲಾಸಫಿಯನ್ನು ಇಲ್ಲಿ ಟೀಚಿಂಗ್ ಮಾಡ್ತಾಯಿದ್ರು, ಎಲ್ಲ ಮಾಡಿದ್ರು. ಎರಡು ಹೆಸರುಗಳನ್ನ ಅವರು ತೊಗೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ರು. ಒಂದು ಅಲೆನ್ ವ್ಯಾಟ್ಸು, ಒಂದೊಂದು ಗುರ್ಜಿಫ್ನ ಹೆಸರು. ಆ ಕಾಂಟೆಕ್ಸ್ಟಲ್ಲಿ ಓಶೋ ಅವ್ರದ್ದು ಬಂತು. ಓಶೋ ಅವರು ಏನು ಅಂದರೆ, ಅವ್ರಿಗೂ ಉಳಿದಂಥ ವ್ಯಕ್ತಿಗಳಿಗೂ, ಆಧ್ಯಾತ್ಮ ಕ್ಷೇತ್ರದ ಗುರುಗಳಿಗೂ ಅಥವಾ ಮಹಾಪುರುಷರಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಅವರು ಅವರವರ ಪದ್ಧತಿಗಳ ಬಗ್ಗೆನೇ ಮಾತಾಡ್ಕೊಂಡು ಹೋದರು. ಈಗ ಯಾರೋ ಅದ್ವೈತದವರು ಅಂದರೆ ಅದ್ವೈತವನ್ನು ತಪ್ಪೇನಿಲ್ಲ ಅದರಲ್ಲಿ. ಇನ್ಯಾರೋ ಭಕ್ತಿ ಪಂಥದವರು ಭಕ್ತಿ ಮಾತಾಡಿದ್ರು, ಇನ್ಯಾರೋ ಪರ್ಷಿಯಾದ ಸೂಫಿ ಅಂದರೆ ಸೂಫಿ ಮಾತಾಡಿದ್ರು, ಇನ್ಯಾರೋ ಝೆನ್ ಅಂದರೆ ಅವರು ಝೆನ್ ಮಾತಾಡಿದ್ರು. ಮತ್ತು ಹಂಗೆ ಮಾಡ್ತಾ ಮಾಡ್ತಾ ಅವರು ಆ ಅಧ್ಯಾತ್ಮವೆಂಬ ತೋಟದಲ್ಲಿರುವ ಹೂಗಳನ್ನು ಮಾತ್ರ ಗಮನಿಸಿದ್ರು. ಆದರೆ ಅಧ್ಯಾತ್ಮವೆಂಬ ಕಾಡು ಒಂದಿದೆ. ಅಧ್ಯಾತ್ಮ ಬರೀ ತೋಟ, ಅದೇನು ಲಾಲ್ಬಾಗ್ ಥರ ತೋಟ ಮಾತ್ರ ಅಲ್ಲ, ಅದೊಂದು ಒಂದು ಗೊಂಡಾರಣ್ಯ, ದಟ್ಟಾರಣ್ಯ ಕೂಡ ಉಂಟು. ಆ ದಟ್ಟಾರಣ್ಯದಲ್ಲಿ ಅನೇಕ ಕಾಡು ಹೂಗಳಿವೆ, ವನಸುಮ ಅಂತೀವಲ್ಲ, ಕಾಡಿನ ಹೂಗಳಿವೆ. ಯಾರೂ ಮುಟ್ಟಲ್ಲ, ಯಾರೂ ನೋಡಲ್ಲ, ತಂಪಾಡಿ ತಾವು ಅರಳ್ತವೆ, ಬಾಡಿ ಹೋಗ್ತವೆ, ಅರಳ್ತವೆ, ಬಾಡಿ ಹೋಗ್ತವೆ. ಯಾರಿಗೋಸ್ಕರ? ತಮ್ಮಷ್ಟಕ್ಕೆ ಅವು ಆತ್ಮಗೀತೆಯಲ್ಲಿ, ಆನಂದ ಗೀತೆಯಲ್ಲಿ ವಿವರಿಸ್ತಾ ಇವೆ. ಅಂಥವರನ್ನು ಕೂಡ ಓಶೋ ಅವರು ಹೆಕ್ಕಿ ನಮಗೆ ಕೊಡ್ತಾರೆ. ಅನೇಕ ಝೆನ್ ಇವ್ರುಗಳಲ್ಲಿ ತುಂಬ ಪ್ರಸಿದ್ಧವಲ್ಲದೆ ಇರುವ ಝೆನ್ ಗುರುಗಳನ್ನು ಕೂಡ ಅವರು ಪ್ರತ್ಯೇಕವಾಗಿ ಮಾತಾಡ್ತಾರೆ. ಪ್ರತ್ಯೇಕ ಅಂದರೆ ಒಂದು 10 ದಿನ ಉಪನ್ಯಾಸ, ಅದು ಒಂದು ಪುಸ್ತಕ ಆಗುತ್ತೆ. ಅವ್ರು ಏನೂ ಬರೀಲಿಲ್ಲ, ಪ್ರಾರಂಭದಲ್ಲಿ 1-2 ಬರೆದಿದ್ದು ಬಿಟ್ಟರೆ, ಎ ಕಪ್ ಆಫ್ ಟೀ ಅಂತ ಕಾಣುತ್ತೆ, ನೆನಪು ಸರಿ ಇದ್ದರೆ ಅದು ಬರೆದಿದ್ರು ಅಂತ ಕಾಣುತ್ತೆ. ಉಳಿದಿದ್ದು ಹೆಚ್ಚು ಕಡಿಮೆ ಅವರ ಪ್ರವಚನಗಳು. ನಿರರ್ಗಳವಾಗಿ ಅವರು ಹಿಂದಿ ಭಾಷೆ ಭಾಳ ಒಳ್ಳೆ ಭಾಷೆ. ಅವರು ಜಬಲ್ಪುರದವರು, ಒಳ್ಳೆ ಖಡಕ್ ಹಿಂದಿ ಅವ್ರದ್ದು, ಭಾಳ ಒಳ್ಳೆ ಗೌಠಿ ಅಂತೀವಲ್ಲ, ಒಂದು ಹಳ್ಳಿಯ ಸೊಗಡಿನ ಭಾಷೆ ಅವ್ರದ್ದು. ಮತ್ತು ಮುಲ್ಲಾ ನಾಸರುದ್ದೀನ್ ಅನ್ನುವಂಥ ವ್ಯಕ್ತಿಯಲ್ಲಿ ಎಷ್ಟು ದೊಡ್ಡ ತತ್ವ ಇದೆ ಅನ್ನೋ ಜೋಕ್, ಒಂದೆಲ್ಲ ತಮಾಷೆಗಳು ಅದನ್ನು ತಂದರು. ಅವ್ರೇನು ಹೇಳಿದರು, ಓಶೋವಿನಲ್ಲಿ ನನಗೆ ಇಷ್ಟವಾಗಿದ್ದು ಒಂದು, ಇವಾಗ ಹೇಳಿದ್ನಲ್ಲ, ತೋಟದ ಹೂಗಳನ್ನು ಮಾತ್ರ ಹೇಳಲಿಲ್ಲ, ಕಾಡಿನ ಹೂಗಳನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ತನ್ನದಲ್ಲ, ಅವರು ಜೈನರು ಹುಟ್ಟಿನಿಂದ. ನಾನು ಓದಿದ್ದು ಜೈನ ಫಿಲಾಸಫಿ PhD. ಜೈನರಾದರೂ ಎಲ್ಲರನ್ನೂ ಅವರು ಬರಮಾಡಿಕೊಂಡ್ರು. ಇದು ಒಂದು ದೊಡ್ಡ ಒಂದು ವಿಶ್ವವಿದ್ಯಾಲಯ ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸ. ಮತ್ತು ಜೈನರನ್ನ ಅವರು ಕಟುವಾಗಿ ಟೀಕೆ ಮಾಡ್ತಾರೆ ಎಲ್ಲವನ್ನೂ ಅವರು. ಅಂದರೆ ನಾವಾಗಲೇ ನಿಮ್ಗೊಂದು ಹೇಳಿದೆ ನೋಡಿ, ನಿಜವಾಗ್ಲೂ ತತ್ವಜ್ಞಾನವನ್ನು ಹೇಳೋರಿಗೆ ಯಾವುದ್ರ ಹಂಗೂ ಇರೋದಿಲ್ಲ. ಈಗ ಉದಾಹರಣೆಗೆ ನಚಿಕೇತ ಯಮನ ಹತ್ರ ಹೋಗ್ತಾನೆ, ಚಿಕ್ಕ ಹುಡುಗ, ಎಲ್ಲ ಆದಮೇಲೆ ಯಮ ಇನ್ನೇನಪ್ಪ ಅಂತಾನೆ. ಸರಿ, ಈ ಸೃಷ್ಟಿಯೆಲ್ಲ ಆದಮೇಲೆ ನಿಂದೇನು ಕತೆ ಅಂತ ಕೇಳ್ತಾನೆ. ಅವ್ನು ಹೇಳ್ತಾನೆ, ಪರಮಾತ್ಮ ಎಲ್ಲರನ್ನೂ ಆಹುತಿ ತೊಗೊಂಡ್ಬಿಡುತ್ತೆ, ಪರಮಾತ್ಮ ತತ್ವ. ನಾನು ಒಂದು ಊಟದಲ್ಲಿ ಉಪ್ಪಿನಕಾಯಿ ಥರ, ನನ್ನನ್ನು ಒಳಗಾಕೊಂಡ್ಬಿಡ್ತಾನೆ ಅಂತ ಹೇಳ್ತಾನೆ. ಯಮನ ಕೈನಲ್ಲಿ ಬಾಯಿ ಬಿಡಿಸ್ತಾನೆ. ಈವನ್ ದ ಡೆತ್ ಹ್ಯಾಸ್ ಡೆತ್, ಸಾವಿಗೆ ಸಾವಿದೆ ಅಂದಮೇಲೆ ಸಾವೇಗೆ ನಿಜ ಆಗುತ್ತೆ ಅನ್ನೋ ಪ್ರಶ್ನೆ ಯಾರಿಗ? ಸಾವೇ ಸತ್ತೋಗತ್ತೆ ಅಂದರೆ, ಯಮ ಅಂದರೆ ಸಾವಲ್ಲ, ಸುಮ್ಮನೆ ಹೇಳಿದೆ, ಒಂದು ಯಮನ ಸಂಕೇತ, ಅದು ಹೋಗುತ್ತೆ ಅಂದಾಗ ನಮಗೆ ಸಾವು ಅಂದ್ರೇನು, ಹುಟ್ಟು ಅಂದ್ರೇನು, ಜನ್ಮ ಅಂದ್ರೇನು, ಈ ಒಂದು ಹೊಸ ಪ್ರಶ್ನೆ ಬರುತ್ತೆ. ಈ ಅಥವಾ ಅಮೃತತ್ವದ ಕಡೆ ನಮ್ಮ ಮನಸ್ಸು ಹೋಗುತ್ತೆ. ಆ ಪ್ರಶ್ನೆ ಬರುತ್ತೆ. ಅಂದರೆ ಆ ಹುಡುಗ ಎಷ್ಟು ದಿಟ್ಟವಾದ ಪ್ರಶ್ನೆ ಕೇಳ್ದ. ಅದು ನಮಗೆ ಓಶೋನಲ್ಲಿ ಎಲ್ಲ ಸಂಪ್ರದಾಯಗಳನ್ನು, ಅದರಲ್ಲಿರುವ ಹೊಟ್ಟು, ಅದನ್ನು ಅವ್ರು ತೂರ್ತಾರೆ. ಮತ್ತು ನಿಜವಾಗ್ಲೂ ಅದರ ಗ್ರಾಸ್ಪ್ ಮಾಡಬೇಕಾದ ಅಂಶ ಏನಿದೆ ಅದನ್ನು ಜನಗಳ ಮುಂದೆ ಅವರು ಹೇಳ್ತಾ ಹೋಗ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನಾನಿರೋ ಕಾಲದಲ್ಲಿ ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ,
ತುಂಬ ವರ್ಷ ಬೇಕಾಗತ್ತೆ ಅದಕ್ಕೆ. ನಾನು ಹೇಳಿರೋವಂಥದ್ದು ಒಂದು ಹೇಳ್ತಾರೆ ನೋಡಿ, ಅವ್ರು ಹೇಳೋದು ಭಾಳ ಫೇಮಸ್ ಆಗಿರೋ ಮಾತು, ಜಗತ್ತಿನಲ್ಲಿ ನಿನ್ನನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಡ, ನಿನ್ನಷ್ಟು ದೊಡ್ಡ ಜೋಕ್ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಅವ್ರದ್ದು ಭಾಳ ಫೇಮಸ್ ಫಿಲಾಸಫಿ ಅದು ಆ್ಯಕ್ಚುಲಿ. ನಮ್ಮ ಆಲ್ ಓವರ್ ಫಿಲಾಸಫಿ ಇಸ್ ಅಬೌಟ್ ಸೀರಿಯಸ್ನೆಸ್ ಅಲ್ವಾ. ಆತ್ಮ ಅಂದ್ರೇನು, ಮೋಕ್ಷ ಅಂದ್ರೇನು, ಬಿಡುಗಡೆ ಅಂದ್ರೇನು, ಪರಲೋಕ, ಆಲೋಕ. ನಿನ್ನಷ್ಟು ಬುದ್ಧು ಅಂತೀವಲ್ಲ ಹಿಂದಿಲಿ, ನಿನ್ನಷ್ಟು ತಮಾಷೆ ವಸ್ತು ಜಗತ್ತಲ್ಲಿ ಯಾರೂ ಇಲ್ಲ ಅಂತ ನೀನು ಫಸ್ಟು ಒಪ್ಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಜಗತ್ತಲ್ಲಿ ಇದಾಗತ್ತೆ. ಎರಡನೇದು, ಇಡೀ ಸೈಕಾಲಜಿಸ್ಟ್ಗಳಾದಂಥ ಯೂಂಗ್ ಆಗಲಿ, ಅವರೆಲ್ಲ ಓದಿದರು, ಆ್ಯಡ್ಲರ್ ಆಗಲಿ ಮತ್ತು ಫ್ರಾಯ್ಡ್ ಆಗಲಿ, ಎಲ್ಲ ಮಾತಾಡ್ತಿರೋದು ಮೈಂಡ್ ಲೆವೆಲಲ್ಲಿ, ಮನಸ್ಸಿನ ಹಂತದಲ್ಲಿ. ಯು ವಿಲ್ ಗೆಟ್ ದಿಸ್. ನಾನು ಏನು ಹೇಳ್ತಾ ಇದ್ದೀನೋ ಇದು ನಿಮ್ಗೆ ಗೊತ್ತಾಗೋದು ಇಫ್ ಯು ಗೋ ಬಿಯಾಂಡ್ ಮೈಂಡ್ ಅಥವಾ ನೋ ಮೈಂಡ್. ಬಿಯಾಂಡ್ ಮೈಂಡ್ ಅಲ್ಲ, ನೋ ಮೈಂಡ್. ಮನಸ್ಸನ್ನು ಬಿಟ್ಬಿಡ್ಬೇಕು. ಹೆಂಗೆ ನೀವು ಮನೆಗೆ ಹೋದ್ಮೇಲೆ ಕೋಟು ಶರ್ಟೆಲ್ಲ ಕಳಿಸ್ತೀರಾ, ಹಾಗೆ ಇದನ್ನು ಕಳಿಸ್ಬಿಡ್ಬೇಕು ಮನಸ್ಸನ್ನು. ಈ ಮನಸ್ಸನ್ನು ಕಳಚುವ ವಿದ್ಯೆಗೋಸ್ಕರ ಅವರು ಸ್ವತಃ ತಪಸ್ಸಿನಿಂದ ಹಲವಾರು ರೀತಿಯ ಧ್ಯಾನದ ಪದ್ಧತಿಗಳನ್ನು ಅವ್ರು ರೂಪಿಸಿದ್ರು. ಮೆಡಿಟೇಷನ್ ಅಂತ ಒಂದು ಪುಸ್ತಕ ಇದೆ, ಓಶೋನೇ ರೂಪಿಸಿದ್ರು. ನಾನು ಅವ್ರ ಅನೇಕ ಧ್ಯಾನ ಶಿಬಿರಗಳಿಗೆ ಹೋಗಿದ್ದೆ ಸ್ಟೂಡೆಂಟ್ ಆಗಿದ್ದಾಗ ಮೈಸೂರಿನಲ್ಲಿ. ಅದು ಲಾಭ ತರುತ್ತೆ. ಅದೇನು ಮಾಡುತ್ತೆ, ನಿಮ್ಮನ್ನು ಒಂಥರ ಮನೆಯೊಳಗೆ ಕೂತಿರೋರನ್ನ ಟೆರೆಸಿಗೆ ಕರ್ಕೊಂಡೋಗಿ ಬಿಟ್ಟಂಗೆ ಫುಲ್ ಆಕಾಶ ಕಾಣುತ್ತೆ, ಬಯಲು. ಆ ರೀತಿಯ ಕೆಲಸವನ್ನು ಓಶೋ ಮಾಡಿದ್ರು. ಮತ್ತು ಅವರ ಬರವಣಿಗೆಯಲ್ಲಿ ನಾವು ಬರೀ ಏನೋ ತತ್ವ ಹುಡುಕಿದ್ರೂ ಆಗಲ್ಲ. ಆ ಮಾತಿನಲ್ಲಿರೋ ಕಾವ್ಯ ಗುಣ ಇದೆ ಅಲ್ಲ, ಹೇಗೆ ಒಂದು ಪೊಯಿಟ್ರಿನಲ್ಲಿ ಒಂದು ಕಾವ್ಯತ್ವ ಇರುತ್ತೆ, ಆ ಕಾವ್ಯದ ಒಳಗೇ ಅವರು ವಿಷಯವನ್ನು ತುಂಬಿಸ್ತಾ ಹೋಗ್ತಾರೆ. ಅದು ಭಾಳ, ಉದಾಹರಣೆಗೆ ನಮ್ಮ ಓದುಗರು, ನಮ್ಮ ವೀಕ್ಷಕರಿಗೆ ಹೇಳಬೇಕಾದ್ದು, ಅನೇಕರು ಈ ವಿಷಯದಲ್ಲಿ ಈ ಕಾರ್ಯಕ್ರಮ ಆದಮೇಲೆ ಆಸಕ್ತಿ ವಹಿಸ್ಬೋದು. ಅವ್ರಿಗೆ ಹೇಳೋದು, ನಾನು ಮೆಚ್ಚಿದ ಪುಸ್ತಕಗಳು ಅಂತ ಅವ್ರದ್ದೊಂದು ಪುಸ್ತಕ ಇದೆ. ಅದು ಕನ್ನಡಕ್ಕೂ ಆಗಿದೆ, ಇಂಗ್ಲೀಷ್ನ ದ ಬುಕ್ಸ್ ಐ ಲವ್ಡ್ ಅಂತಿದೆ. ಅದು ಇಟ್ಸ್ ಎ ಮಸ್ಟ್ ರೀಡ್. ಮತ್ತು ಇವತ್ತು ಇಂಟರ್ನೆಟ್ ಇರೋದ್ರಿಂದ ಬಹುತೇಕ ಪುಸ್ತಕ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಸಿಕ್ಕತ್ತೆ. ಏನು ಎಲ್ಲವೂ ಕಾಸ್ಟ್ಲಿ ಇರುತ್ತೆ, ಕೊಂಡ್ಕೊಳ್ಳೇಬೇಕಿಲ್ಲ, ಅಂತರ್ಜಾಲದಲ್ಲಿ ಸಿಗುತ್ತೆ. ಅದರೊಳಗಡೆ ಅವ್ರು ಏನು ಮಾಡ್ತಾರೆ, ಈ ತೋಟದ ಹೂಗಳು ಮತ್ತು ಕಾಡಿನ ಕುಸುಮಗಳು, ವನಸುಮಗಳು ಎರಡನ್ನೂ ಅವರು ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದಾಗ ನೀಶೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ದಸ್ ಸ್ಪೇಕ್ ಝರತುಷ್ಟ್ರ ಅನ್ನೋದು ಒಂದು ಪುಸ್ತಕ. ಆಮೇಲೆ ಬಿಯಾಂಡ್ ಗುಡ್ ಆ್ಯಂಡ್ ಇವಿಲ್, ಆ ಪುಸ್ತಕಗಳನ್ನೆಲ್ಲ ಅವರು ನೀಶೆಯನ್ನು ಅವರು ಅದರೊಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಮನುಷ್ಯನ ಒಳಗಡೆ ಇರುವಂತಹ ಒಂದು ಸಾಧ್ಯತೆ ಏನು ಅನ್ನೋದನ್ನ ಓಶೋ ಇವನು ಹುಡುಕ್ತಾನೆ, ಯಾರು ನೀಶೆ ಹುಡುಕ್ತಾನೆ. ಅವನು ತನ್ನ ತತ್ವಗಳನ್ನೆಲ್ಲ ಪಾರ್ಸಿಗಳ ನಾಯಕನಾದ ದೇವರಾದ ಝರತುಷ್ಟ್ರನ ಮೂಲಕ, ಅಲ್ಲಿಯ ಗುರುವಾದ ಝೊರಾಸ್ಟರ್ ಮೂಲಕ ಹೇಳಿಸ್ತಾನೆ. ಝೊರಾಸ್ಟರ್ ಮಾತಲ್ಲ ಅದು, ದಸ್ ಸ್ಪೇಕ್ ಝರತುಷ್ಟ್ರ ಅಂತ. ಝೊರಾಸ್ಟರ್ನ ವಿಚಾರ ಅನ್ನುವ ಒಂದು ಚೌಕಟ್ಟಲ್ಲಿ ನೀಶೆ ಅನ್ನುವ ಜರ್ಮನಿಯ ಫಿಲಾಸಫರು ತನ್ನ ಎಲ್ಲ ತತ್ವಚಿಂತನೆಯನ್ನು ಕೊಡ್ತಾನೆ. ಆ ನೀಶೆಯ ಬಗ್ಗೆ ಅಗೇನ್ ಈ ಆನಂದ ಕುಮಾರಸ್ವಾಮಿ ಅಂದರೆ ಹೇಗೆ ಇದೆಲ್ಲ ಒಂದೇ ಬಂಧು ಬಳಗ ಅನ್ನೋಕ್ಕೆ, ಈ ಮನುಷ್ಯ ಏನಾದರೂ ಇಂಡಿಯಾದಲ್ಲಿ ಹುಟ್ಟಿದರೆ ಇವನು ದೊಡ್ಡ ಸಾಧು ಅಂತ ಇವನನ್ನು ಗೌರವಿಸ್ತಾ ಇದ್ರು ನೀಶೆನ. ಇದರಲ್ಲಿ ಈ ಪುಸ್ತಕದಲ್ಲಿ ಒಂದು ಲೇಖನವೇ ಇವನ ಬಗ್ಗೆ ಉಂಟು, ಈ ವ್ಯಕ್ತಿಯ ಬಗ್ಗೆ. ಅದನ್ನು ಆ ರೀತಿಯಾಗಿ ಅವನನ್ನು ನೋಡ್ತಾ ಇದ್ರು. ಆದರೆ ಪಶ್ಚಿಮದಲ್ಲಿ ಹುಟ್ಟಿದ್ರಿಂದ ಅವನನ್ನು ಕಾಸ್ಮೋಪಾಲಿಟನ್ ವ್ಯೂ ಆಫ್ ನೀಶೆ ಅಂತ ಒಂದು ಲೇಖನ ಇದೆ ಇದರಲ್ಲಿ, ಡ್ಯಾನ್ಸ್ ಆಫ್ ಶಿವಾದಲ್ಲಿ. ಅವನ ದೃಷ್ಟಿಕೋನವೇ ಬೇರೆ ಇತ್ತು. ಫ್ರೀ ಮ್ಯಾನ್ ಅಂತಿರಲ್ಲ, ಅವಧೂತ. ಫ್ರೀ ಮ್ಯಾನ್ ಅನ್ನೋ ಕಾನ್ಸೆಪ್ಟನ್ನೇ ಅವನು ಇಡೀ ಜೀವನ ಮಾತಾಡಿತ್ತು. ಒಬ್ಬ ಮನುಷ್ಯ ಯಾರು ನೀಶೆ ಎಲ್ಲವನ್ನು ಬಿಡಿಸ್ಕೋಬೇಕು, ಎಲ್ಲವನ್ನು ಬಿಡಿಸ್ಕೋಬೇಕು ಮನುಷ್ಯ. ಎಲ್ಲ ಮಾನಸಿಕವಾದ ಸಂಕೋಲೆಗಳನ್ನು ಮನುಷ್ಯ ಬಿಡಿಸ್ಕೋಬೇಕು ಆ ಒಂದು ದಿಟ್ಟತನದ ಮಾತು ಯುರೋಪ್ನವ್ರಿಗೆ ಕ್ರಿಸ್ತನ ವಿರುದ್ಧ ಮಾತಾಡಿದ್ದು ಅನ್ನೋಂಗೆ ಕೇಳಿಸ್ತು. ಅವನು ಬಹಳ ಆ್ಯಂಟಿ ಕ್ರೈಸ್ಟ್ ಅನ್ನೋ ಥರ ಬಹಳ ಅವ್ನು ಇದಾಯಿತು. ಆಮೇಲೆ ಅವನ ವಿಚಾರವನ್ನು ಹಿಟ್ಲರು ತಪ್ಪಾಗಿ ಅರ್ಥ ಮಾಡಿಕೊಂಡು ಪ್ಯೂರ್ ರೇಸ್ ಅಂದರೆ ನಾವೇ ಯಹೂದಿಗಳನ್ನು ಕೊಲ್ಲಬೇಕು ಅಂತೆಲ್ಲ ಮಾಡಿ, ಹೀಗಾಗಿ ಈ ನೀಶೆ ವಿಚಾರಕ್ಕೆಲ್ಲ ಕಳಂಕ ಬಂದ್ಬಿಡ್ತು. ಅದು ನೀಶೆ ಮಾಡಲಿಲ್ಲ, ನೀಶೆಗೆ ತಂಗಿ ಮಾಡಿದ್ದು ಒಂದು ಚೇಷ್ಟೆ ಅಂತ ಇವನು ಓಶೋ ಅವರು ಅವರ ಬುಕ್ಸ್ ಐ ಲವ್ಡಲ್ಲಿ ಕೊಡ್ತಾರೆ. ನೀಶೆನಲ್ಲಿ ಏನೂ ಇಲ್ಲ, ನೀಶೆ ಶುದ್ಧವಾಗಿ ತನ್ನ ಫಿಲಾಸಫಿನ ಮಾತ್ರ ಹೇಳ್ದ. ಅವನ ತಂಗಿ ಅದನ್ನು ಜಗತ್ತಿಗೆ ಕೊಡುವ ರೀತಿನಲ್ಲಿ ಎಡವಟ್ಟು ಮಾಡಿದ್ಲು ಅವಳು. ಈ ರೀತಿ ಫಿಲಾಸಫಿ ಫೀಲ್ಡ್ ಒಳಗಡೆ ಯಾವುದು ನಿಮಗೆ ರೆಗ್ಯುಲರ್ ಫಿಲಾಸಫಿ ಪುಸ್ತಕಗಳಲ್ಲಿ ಸಿಕ್ಕಲ್ಲ, ಆದರೆ ಜೀವನದಲ್ಲಿ ಇದೆ ಅಂಥ ಅಂಶಗಳನ್ನು, ಅನೇಕ ಅಂಶಗಳನ್ನು ಓಶೋ ಕೊಡ್ತಾರೆ. ಹಾಗಾಗಿ ಓಶೋ ಅವರ ಬರವಣಿಗೆಗಳನ್ನು ನಾವು ನೋಡಿದ್ರೆ ಭಾಳ ಮುಖ್ಯವಾಗಿ ನಾವು ಎಂಜಾಯ್ ಮಾಡ್ಬೋದು ಅನಿಸುತ್ತೆ. ಸೊ ನೀವೊಂದು ಪ್ರಶ್ನೆ ಹಾಕಿದ್ರಿ, ಯಾರ ಪುಸ್ತಕಗಳನ್ನ ಅಥವಾ ವಾಣಿಯನ್ನು ಮಾತುಗಳನ್ನ ಕೇಳಿದರೆ ನಮಗೆ ನಮ್ಮ ಪ್ರಾಚೀನ ಸಂಸ್ಕೃತಿ ಅಥವಾ ಹಿಂದಿನ ಸ್ವರೂಪದ ನಿಜವಾದ ದರ್ಶನ ಉಂಟಾಗುತ್ತದೆ.
ಇದೇನ ಈಗ ಹೇಳಿ ಇವುಗಳನ್ನು ತಿಳ್ಕೊಳ್ಬೇಕು. ಇದ್ರ ಜೊತೆ ಕೆಲವ್ರು ಹೇಳ್ಬೋದಾದವರು ತಂತ್ರ ಅಂತ ಅವಾಗಿಂದ ಹೇಳಿದ್ರಿಂದ ತಂತ್ರದ ಬಗ್ಗೆ ಮಾರ್ಕೆಟಲ್ಲಿ ನಿಮಗೆ 100 ಪುಸ್ತಕ ಸಿಗುತ್ತೆ. ಅದು ಓದಿದರೆ ಬುದ್ಧಿ ಕೆಡೋದು ಗ್ಯಾರಂಟಿ. ಗೋಪಿನಾಥ್ ಕವಿರಾಜ್ ಅಂತ ಒಬ್ಬರಿದ್ದಾರೆ, ಮಹಾನ್ ಭಾವರು, ಇವತ್ತಿಲ್ಲ. ಸಣ್ಣ ಸಣ್ಣ ಪುಸ್ತಕ 50 ಪುಟ 100 ಪುಟದ ಪುಸ್ತಕಗಳು ಬರೆದಿದೆ. ಕಷ್ಟ ಅಂದರೆ ಇದೇನು ಸುಲಭದ್ದಲ್ಲ. ಆದರೆ ಅವರು ಅನ್ಅಡಲ್ಟ್ರೇಟೆಡ್, ಏನು ಆಧುನಿಕ ಜಗತ್ತಿನ ಮಾರ್ಕೆಟಿಂಗ್ ಅಂದರೆ ಬರವಣಿಗೆಯ ಒಂದು ಶೈಲಿ ಇರುತ್ತಲ್ಲ, ಅದಕ್ಕೆಲ್ಲ ಅದನ್ನು ಒಂಥರ ಟ್ರಿಮ್ ಮಾಡಿ ಹೊಂದಿಸಿ ಬರೆದಿಲ್ಲ. ಏನು ಆ ವಿಷಯ ಇದೆಯೋ ಅದನ್ನು ಯಥಾವತ್ತಾಗಿ ಬರೆದಿದ್ದಾರೆ. ಅದೇ ಥರ ಕಾಶ್ಮೀರ ಶೈವದ ಬಗ್ಗೆ ಅಭಿನವ್ ಗುಪ್ತಾ ಇತ್ಯಾದಿಯವ್ರ ಬಗ್ಗೆ ಕೆ.ಸಿ. ಪಾಂಡೆ ಅವರು, ಆಮೇಲೆ ಠಾಕೂರ್ ಜಯದೇವ್ ಸಿಂಗು, ಅವರ ಪುಸ್ತಕಗಳು ಬಹಳ ಕನ್ನಡದಲ್ಲಿ ಮೈಸೂರಿನಲ್ಲಿದ್ದ ದೊಡ್ಡ ಸಂಗೀತ ವಿದ್ವಾಂಸರು, ಶ್ರೀವಿದ್ಯೆ ಉಪಾಸಕರು ಡಾಕ್ಟರ್ ರಾ ಸತ್ಯನಾರಾಯಣ ಅವರು, ಆ್ಯಕ್ಚುಲಿ ಕೆಮಿಸ್ಟ್ರಿ ಪ್ರೊಫೆಸರು ಬೈ ಪ್ರೊಫೆಷನ್ನು, ದೊಡ್ಡ ತಾಂತ್ರಿಕ ಸಾಧಕರು. ಅವ್ರ ಶಿಷ್ಯ ಒಬ್ಬರು ಬಂದಿದ್ದರು ನಮ್ಮ ಅದೇ ಅವರು, ಅವರ ಮಗ ಕೂಡ ನಮ್ಮ ಒಳ್ಳೆಯ ಸ್ನೇಹಿತರು, ಹಿರಿಯರು, ನಂದಕುಮಾರ್ ಅಂತ. ಅವರು ಶ್ರೀವಿದ್ಯಾ ಷೋಡಶಿಕಾ ಅಂತ ಬರೆದಿದ್ದಾರೆ. ಬಹಳ ಒಳ್ಳೆಯ ಪುಸ್ತಕ ಅದು. ಕನ್ನಡದಲ್ಲಿ ಈಗ ಮತ್ತೆ ಮರುಮುದ್ರಣ ಆಗಿದೆ ಅಂತ ನಾನು ಕೇಳಿದೆ. ನನಗೆ ಅವರೇ ಹಸ್ತಾಕ್ಷರ ಹಾಕಿರುವ ಆಶೀರ್ವಾದದ ಪುಸ್ತಕ ಸಿಕ್ತು ನನಗೆ. ಹಾಗೆ ಅಂಥದ್ದನ್ನು ಓದಿದಾಗ ಏನಾಗುತ್ತೆ, ಇದು ಸುಮ್ಮನೆ ಒಂದು ಏನೋ ಒಂದು ಅಗುವ ಅಂತಾರಲ್ಲ ಹಿಂದಿಲಿ, ಊಹಾಪೋಹದ ವಿಷಯ ಅಲ್ಲ. ಇದೊಂದು ಭಾಳ ಕಾಂಕ್ರೀಟಾಗಿ, ಹೇಗೆ ಅದ್ವೈತ ಒಂದು ಭಾಳ ಗಟ್ಟಿಯಾದ ಫಿಲಾಸಫಿನೋ, ಬೌದ್ಧ ಅನ್ನೋದೊಂದು ಗಟ್ಟಿ ಫಿಲಾಸಫಿನೋ, ಹಾಗೆ ತಂತ್ರ ಅನ್ನೋದೊಂದು ಭಾಳ ಗಟ್ಟಿಯಾದ ಒಂದು ಬರೀ ನಂಬಿಕೆ ಅಲ್ಲ, ಇದರ ಹಿಂದೆ ಒಂದು ತತ್ವ ವಿಚಾರ ಇದೆ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಇಂಥವರ ಬರವಣಿಗೆಗಳನ್ನು ನಾವು ನೋಡ್ಬೋದು ಅಂತ ಅನಿಸುತ್ತೆ. ಇನ್ನು ನಾನು ಈ ವಿಷಯವನ್ನು ಈ ಪಾರ್ಟನ್ನು ಸಮಾಪ್ತಿ ಮಾಡ್ಬೇಕಾದ್ರೆ ಹೇಳಬೇಕಾದ್ದು, ಒಟ್ಟಾರೆ ನಾನು ಮಾತಾಡ್ತಿರೋ ವಿಷಯಕ್ಕೆ ಒಂದು ಶಬ್ದದಲ್ಲಿ ಹೇಳಬೇಕಾದ್ರೆ, ಒಂದು ಪೆರಿನಿಯಲ್ ಫಿಲಾಸಫಿ ಅಂತ ಒಂದು ಜಗತ್ತಲ್ಲಿದೆ. ಇದು ಶಾಶ್ವತ ತತ್ವಜ್ಞಾನ ಅಂತ. ಹೇಗೆ ನೀರು ಲಕ್ಷಾಂತರ ವರ್ಷದಲ್ಲಿ ಡೈನೋಸರ್ ಇರುವಾಗಲೂ ನೀರಿತ್ತು, ಇನ್ನೊಂದು ಯಾವುದೋ ಪ್ರಾಣಿ ಇರುವಾಗಲೂ ಇತ್ತು, ನಮ್ಮ ಕಾಲಕ್ಕೂ ಇದೆ. ನಾವು ತೀರಾ ಅದನ್ನು ನಾಶ ಮಾಡದೆ ಹೋದರೆ ಮುಂದಿನ ಪೀಳಿಗೆಗೂ ನೀರು ಸಿಕ್ಕತ್ತೆ. ನೀರು ಒಂದು ಯಾವಾಗಲೂ ಸಿಗುವಂಥ ಒಂದು ಎಟರ್ನಲ್ ಆದ ವಸ್ತು. ಆ ರೀತಿ ಆಕಾಶ, ಗಾಳಿ, ತತ್ವ ಹಾಗೆ ಅಂತ. ಓಕೆ, ಇದು ಯಾವುದೋ ಒಂದು ದೇಶ, ಒಂದು ಗುಂಪು, ಒಂದು ಶಾಸ್ತ್ರ, ಆ ರೀತಿ ನಾವು ಅದನ್ನು ಮಾಡೋಕ್ಕಾಗಲ್ಲ. ಎಕ್ಸಾಮಿನೇಷನ್ ಪೇಪರಲ್ಲಿ ಓಶೋ ಜೀವನದಲ್ಲಿ ಒಂದು ಘಟನೆ ಇದೆ. ಅವ್ರು ಬರೀತಾರೆ, ಅವ್ರಿಗೆ ಹೇಳಿದ್ರಂತ, ಮಾಮೂಲಿ ಎಕ್ಸಾಮಲ್ಲಿ ಇರುತ್ತೆ, ಅವ್ರು ಫಿಲಾಸಫಿ ಸ್ಟೂಡೆಂಟು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಫಿಲಾಸಫಿ ಅಥವಾ ಇಂಡಿಯನ್ ಫಿಲಾಸಫಿ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ, ಭಾರತೀಯ ತತ್ವಶಾಸ್ತ್ರ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದ ವ್ಯತ್ಯಾಸವೇನು? 5 ಮಾರ್ಕ್ಸು 10 ಮಾರ್ಕ್ಸ್ ಕ್ವಶನ್ನು. ಇವರು ಉತ್ತರ ಏನು ಬರೆದು, ಈ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಿದವನು ಪೆದ್ದ, ಇವನಿಗೆ ಫಿಲಾಸಫಿ ಬರಲ್ಲ ಅಂತ ಉತ್ತರ ಬರೆದಿದ್ರು. ಇದು ರಾನಡೆ ಅಂತ, R.D. ರಾನಡೆ ಅಂತ, ಬಹಳ ದೊಡ್ಡ, ಅವಾಗ ಹೇಳಿದ್ನಲ್ಲ, ಬಹಳ ದೊಡ್ಡ ಫಿಲಾಸಫರು. ಅವರು ಉಪನಿಷತ್ಗಳ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಭಗವದ್ಗೀತೆ ಬಗ್ಗೆ ಬರೆದಿದ್ದಾರೆ, ಇನ್ನೂ ಅನೇಕ ಒಳ್ಳೊಳ್ಳೆ ಗ್ರಂಥಗಳು ಅವರು ಒನ್ ಆಫ್ ದಿ, ಅವ್ರ ಎಕ್ಸಾಮಿನರು. ಅವ್ರಿಗೆ ಹೋಯ್ತು, ಅವ್ರು ನೋಡಿದರು, ನಾನು ಈ ಥರ ಒಬ್ಬ ಹುಡುಗನ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೆ ಈ ಥರ ಉತ್ತರ ಬರೆಯೋದು ನಾನು. ಅಂದರೆ ಇವನಲ್ಲಿ ನಿಜವಾಗ್ಲೂ ತತ್ವಶಾಸ್ತ್ರವನ್ನು ತಿಳಿಯುವ ಹಂಬಲ ಇದೆ. ಮಾರ್ಕ್ಸ್ ಸಿಗತ್ತೋ ಬಿಡುತ್ತೋ, ಹೀ ಈಸ್ ಕ್ವಶ್ಚನಿಂಗ್ ದಿ ಎಕ್ಸಾಮಿನರ್ ಹಿಮ್ಸೆಲ್ಫ್. ಎಕ್ಸಾಮಿನೇಷನ್ ಹಾಲು, ನಾನು ಸ್ಟೂಡೆಂಟು, ಏನಿಲ್ಲ, ನಿಮ್ಮ ಪ್ರಶ್ನೆ ತಪ್ಪು, ನಿಮ್ಮ ಪ್ರಶ್ನೆಯಲ್ಲಿ ದೋಷವಿದೆ, ಉತ್ತರ ಬರೆದಿದ್ದಾರೆ. ಆಮೇಲೆ ಓಶೋ ಉತ್ತರ ಕೊಟ್ಟು ಏನಂದರೆ, ಫಿಲಾಸಫಿಗೂ ಜಾಗ್ರಫಿಗೂ ಸಂಬಂಧ ಇಲ್ಲ. ಈಸ್ಟು ವೆಸ್ಟು ಏನು ಫಿಲಾಸಫಿ, ಅವಾಗಲೂ ನಿಮ್ಗೆ ಹೇಳಿದೆ ನೋಡಿ, ಇಫ್ ಇಟ್ ಈಸ್ ಕಲ್ಚರ್ ವಿತ್ ಎ ಪ್ರಿಫಿಕ್ಸ್ ಇಂಡಿಯನ್, ಬೆಲೆ ಕೊಡಬೇಕು. ಸಂಸ್ಕೃತಿಯ ಅಂಶ ಇರಬೇಕಲ್ವ ಅದರಲ್ಲಿ. ಜಾಗ್ರಫಿಯಿಂದ ಸುಮ್ಮನೆ ಇಲ್ಲಿ ಏನೇನೋ ಇದೆ, ಏನೇನೋ ಮಾಡ್ತಾ ಇದ್ದಾರೆ, ಇಲ್ಲಿ ಅಂತಲ್ಲ, ಎಲ್ಲೋ ಒಂದು ಕಡೆ ಮಾಡ್ತಿದ್ದಾರೆ, ಸುಮ್ಮನೆ ಅದಕ್ಕೆ ಆ ಒಂದು ಭೂಗೋಳ ದೃಷ್ಟಿಯಿಂದ ನಾವು ಅದನ್ನು ತಗೊಳ್ಳೋಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಇದು ನಮಗೆ ಭಾಳ ಮುಖ್ಯವಾಗಿ ಓಶೋನಲ್ಲಿ ಗೊತ್ತಾಗೋದು. ಹಾಗಾಗಿ ನಾನು ನಮ್ಮ ಇದರ ಒಂದು ವೀಕ್ಷಕರಿಗೆ ಹೇಳೋದೇನು ಅಂದರೆ, ಪ್ಲೇಟೋದೇ ಒಂದು ಮಾತಿದೆ, ಕುಮಾರಸ್ವಾಮಿಗೆ ಭಾಳ ಇಷ್ಟವಾದ್ದು, ವೈ ಟು ರೀಡ್ ಇನ್ಫೀರಿಯರ್ ಫಿಲಾಸಫರ್ಸ್. ನಾನು ಹೇಳ್ತಿರೋದೆಲ್ಲ ಭಾಳ ಕಿವಿಗೆ ಕರ್ಕಶ ಅನ್ನೋ ಮಾತು ಕೆಲವೆಲ್ಲ. ವೈ ಟು ರೀಡ್ ಇನ್ಫೀರಿಯರ್ ಫಿಲಾಸಫರ್ಸ್ ಅಂದರೆ, ಉದಾಹರಣೆಗೆ ನೀವು ಅದ್ವೈತ ಫಿಲಾಸಫಿ ಓದ್ಬೇಕಾದ್ರೆ ನಂಬರ್ 1 ಯಾರಪ್ಪ? ಶಂಕರಾಚಾರ್ಯರು. ಅವ್ರನ್ನೇ ತಾನೇ ಉಳಿದವರೆಲ್ಲ ಫಾಲೋ ಮಾಡಿ ಬರ್ಕೊಂಡು ಹೋಗಿರೋದು. ಕಷ್ಟವೋ ಸುಖವೋ ಶಂಕರಾಚಾರ್ಯರ ಪುಸ್ತಕನೇ ತೊಗೊಳ್ಳಿ, ನೀವು ಯಾರು ಓದ್ಕೊಳ್ಳಿ, ಯಾರ ಹತ್ರನಾರು ಹೇಳಿಸ್ಕೊಳ್ಳಿ, ಸ್ಟಿಕ್ ಆನ್ ಟು ಇಟ್, ಅದ್ರ ಮೇಲೆ ಮಾಸ್ಟ್ರಿ ಪಡೀರಿ. ಮಿಕ್ಕಿದ್ದೆಲ್ಲ ನೀವು ಲೈಬ್ರರಿ ಸುಮ್ಮನೆ ಬೆಳೆಸ್ಕೊಂಡು ಹೋಗೋದಷ್ಟೇ, ಪುಸ್ತಕದ ರಾಶಿ. ಮೂಲ ವಿಷಯವೇ ಗೊತ್ತಿಲ್ಲ ಅಂದರೆ ಅವ್ರು ಹೇಳ್ತಿರೋದು ಗೋ ಟು ದಿ ಸೋರ್ಸ್ ಅಂತ. ಈಗ ವೆಸ್ಟರ್ನ್ ಗ್ರೀಕ್ ಯಾರೋ ಒಬ್ಬ ಪ್ಲೇಟೋ, ಇದನ್ನು ಯಾರೋ ಭಾಳ ಫೇಮಸ್ ಒಬ್ಬ ವಿಲ್ಡ್ಯೂರೆಂಟ್ ಅಂತ ಕಾಣುತ್ತೆ. ಅವ್ನು ಹೇಳ್ತಾನೆ, ರೆಸ್ಟ್ ಆಫ್ ದಿ ವೆಸ್ಟರ್ನ್ ಫಿಲಾಸಫಿ ಈಸ್ ಎ ಫುಟ್ ನೋಟ್ ಟು ಪ್ಲೇಟೋ ಅನ್ನೋ ಭಾಳ ಪ್ರಸಿದ್ಧ ಜೋರಾಗಿರೋ ಮಾತು. ಅದನ್ನು ಒಪ್ಪಬೋದು ಒಪ್ಪದೇ ಇರ್ಬೋದು, ನಾನು ಒಪ್ಪಲ್ಲ. ಪ್ಲೇಟೋ ನನ್ನ ದೃಷ್ಟಿಯಲ್ಲಿ ಹೆರಾಕ್ಲಿಟಸ್ಸಿಗೆ ಹೋಲಿಸಿದ್ರೆ ಅಂಥ ದೊಡ್ಡ ಫಿಲಾಸಫರ್ ಅಲ್ಲ ಅಂತ ನಾನು ಹೇಳ್ತೀನಿ.
ಹೆರಾಕ್ಲಿಟಸ್ಗೋಸ್ ಅದೇನೇ ಇದ್ಕೊಳ್ಳಿ, ಹೆರಾಕ್ಲಿಟಸ್ ಪ್ಲೇಟೋಗಿಂತ ಮುಂಚೆ ಬಂದವನು, ಆಯಿತಾ. ಅಂದರೆ ಲಾಜಿಕ್ಕನ್ನು ದಾಟಿ ಹೋಗುವಂಥ ಒಂದಿದೆ. ಬಟ್ ಪ್ಲೇಟೋ ಭಾಳ ಶ್ರೇಷ್ಠ, ಎರಡು ಮಾತಿಲ್ಲ, ಪ್ಲೇಟೋ ಭಾಳ ಶ್ರೇಷ್ಠವಾದ ಫಿಲಾಸಫರು. ಅವನ ವಿಚಾರವನ್ನೇ ನಾವು ಒಂದು 5 ವರ್ಷ 10 ವರ್ಷ ಚೆನ್ನಾಗಿ ಅನುಸಂಧಾನ ಮಾಡಿಬಿಟ್ರೆ ಹೆಚ್ಚು ಕಡಿಮೆ ಪಶ್ಚಿಮದ ತತ್ವಜ್ಞಾನದ ಆತ್ಮ ಜೀವಾಳ ಅಂತೀವಲ್ಲ ಬಹುತೇಕ ಸಿಕ್ಬಿಡುತ್ತೆ. 90% ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ, ಬಹುಶಃ ಇನ್ನೂ ಮಾತಾಡ್ಬೋದಾಗಿತ್ತು, ಆದರೂ ಕೂಡ ಈ ಪ್ರಶ್ನೆ ಮೂಲಕ ಮುಗಿಸ್ಬೋದು ಅಂತ ಅನ್ಕೋತೀನಿ, ಅಥವಾ ಇನ್ನೊಂದು ಚರ್ಚೆನ ಶುರು ಮಾಡ್ಬೋದೇನೋ ಗೊತ್ತಿಲ್ಲ. ನಮ್ಮ ಕಾವ್ಯಗಳು, ನಮ್ಮ ಇತಿಹಾಸ ಗ್ರಂಥಗಳು, ರಾಮಾಯಣ ಮಹಾಭಾರತ, ಇದನ್ನು ನಾವು ಅಂದರೆ ನಾವೀಗ ಮಹಾಭಾರತ ಆಲ್ರೆಡಿ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಇತಿಹಾಸ ಅಂತಲೇ ನಾವು ನಮ್ಮ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ ಮಾಡ್ತಾಯಿದ್ರೆ ಅದನ್ನು ನಮ್ಮ ನೋಡುಗರು ಕೂಡ ಅದನ್ನು ಅದೇ ಥರ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೀವಿ, ಅವರು ಕೂಡ ನೋಡ್ತಾ ಇದ್ದಾರೆ. ಆದಾಗ್ಯೂ ನಾನು ಇನ್ನೊಂದು ಪರ್ಸ್ಪೆಕ್ಟಿವ್ ನಿಮ್ಮಿಂದ ತಗೊಳ್ಬೇಕು ಅಂತ ನಾನು ಅಂದ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದನ್ನು ನಾವು ಕಾಲ್ಪನಿಕವಾದ ಒಂದು ಕಾವ್ಯಗಳು, ಪ್ರಾಚೀನ ಗ್ರಂಥಗಳು ಅಂತ ಅನ್ಕೋಬೇಕಾ, ಅಥವಾ ಇದು ಇತಿಹಾಸವಂತ ನಾವು ಪರಿಗಣಿಸ್ಬೇಕಾ ಅನ್ನೋ ಪ್ರಶ್ನೆ. ಹಾಂ, ಇದು ಈಗ ಇದನ್ನು ಕಾವ್ಯ ಅಂತ ತೊಗೊಂಡು ಈಗಾಗಲೇ ಬೇಕಾದಷ್ಟು ಜನ ಪಾಠ ಮಾಡಿದ್ದಾರೆ, ಅಧ್ಯಯನ ಮಾಡಿದ್ದಾರೆ, ನಾವು ಕೂಡ ಅದನ್ನು ಸಾರ್ವಜನಿಕವಾಗಿ ಎಂಜಾಯ್ ಮಾಡ್ತಿದ್ದೀವಿ. ಕನ್ನಡದಲ್ಲೂ ಕೂಡ ಕುಮಾರವ್ಯಾಸ ಇತ್ಯಾದಿಗಳು ಅದರದ್ದೇ ಇನ್ನೊಂದು ರೀತಿ ತಂದಿದ್ದಾರೆ, ಕುವೆಂಪು ಅವರ ರಾಮಾಯಣ ದರ್ಶನಮು ಎಟ್ಸೆಟ್ರಾ. ಇನ್ನೊಂದು ನೀವು ಹೇಳಿದಂತೆ ಅದನ್ನು ಇತಿಹಾಸ ಅಂದರೆ ಪಶ್ಚಿಮದವ್ರ ಥರ ಅಲ್ಲ, ಆದರೆ ನಮ್ಮ ದೇಶದ ಒಂದು ಪರಂಪರೆ ಅನ್ನೋ ರೀತಿಯಲ್ಲೂ ಮಾಡಿದ್ದಾರೆ. ಇನ್ನು ಕೆಲವರು ವೆಸ್ಟರ್ನ್ ಅರ್ಥದ ಇತಿಹಾಸವಾಗೂ ಅದನ್ನು ಇತಿಹಾಸ ಹಿಸ್ಟ್ರಿ ಅಂತಲೂ ತೊಗೊಂಡಿದ್ದಾರೆ. ಇದಲ್ಲದೆ ನಾವು ಆಧುನಿಕ ಜಗತ್ತಲ್ಲಿ ಕಳ್ಕೊಂಡಿರುವಂಥ ಅವಾಗ ಸಿಂಬಲ್ ಅಂತ ಅವಾಗಿನ ನಾನು ಹೇಳಿದ್ನಲ್ಲ, ಅದರ ಒಂದು ಜೋಡಿ, ಅದರ ಅವಳಿ ಜವಳಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದು ಮಿಥ್ ಅನ್ನೋವಂಥದ್ದು. ಇದು ಬಂದ ತಕ್ಷಣ ಎಲ್ಲ ಮಿಥ್ ಅಂದರೆ ಸುಳ್ಳು, ಕಲ್ಪನೆ. ಮಿಥ್ ಅಂದರೆ ಐತಿಹ್ಯ ಅಂತ ಒಂದು ವರ್ಡ್, ಒಂದು ರೀತಿ ಐತಿಹ್ಯ, ಒಂದು ರೀತಿ ಕಾಲ್ಪನಿಕವಾದ್ದು ಅಂತ. ಆ್ಯಕ್ಚುಲಿ ನಮ್ಮ ನಿಜವಾದ ಅರ್ಥ ಅನಂತಕುಮಾರ್ ಸ್ವಾಮಿ ಒಂದು ಲೇಖನದಲ್ಲಿ ಹೇಳ್ತಾರೆ, ಅವರ ಕಲೆಕ್ಟೆಡ್ ಪೇಪರ್ಸ್ನ ಎಡಿಟ್ ಮಾಡಿರೋ ಪುಸ್ತಕದಲ್ಲಿ ಬರುತ್ತೆ, ಪ್ರಿನ್ಸ್ಟನ್ ಯೂನಿವರ್ಸಿಟಿಯಿಂದ ಬಂದಿದೆ. ಅದರಲ್ಲಿ ಅವ್ರು ಹೇಳಬೇಕಾದ್ರೆ ನಮ್ಮ ಪ್ರಾಚೀನ ಜನಗಳು ಬದುಕಿದ ಯಾವುದೇ ಜಗತ್ತಲ್ಲಿ, ಯಾವುದೇ ಜಾಗ್ರಫಿನಲ್ಲಿ ಬದುಕಿನ ಒಂದು ಸಾರಾಂಶದಲ್ಲಿ ಅವ್ರು ಕೊಟ್ಟ ಒಂದು ವಿವೇಕ ಇದೆಯಲ್ಲ, ವಿಸ್ಡಮ್ ಅನ್ನೋ ಪದ ಬಳಸ್ತಾರೆ. ಇಟ್ ಈಸ್ ಎ ರೆಲಿಕ್ ಆಫ್ ದಿ ಪಾಸ್ಟ್ ಆರ್ ಆನ್ಸಿಸ್ಟ್ರಲ್ ವಿಸ್ಡಮ್. ರೆಲಿಕ್ ಅನ್ನೋ ಪದ ಮುಖ್ಯ, ಪೂರ್ತಿ ಸಿಕ್ಕಿಲ್ಲ, ಒಂದು ತುಣುಕು ಏನೋ ಅದೊಂದಷ್ಟು, ಇನ್ನೊಂದಷ್ಟು, ಈ ರೀತಿ ಒಂದಷ್ಟು ನಮಗೆ ಸಿಕ್ಕಿದೆ. ಎಷ್ಟೊಂದು ಹೋಗ್ಬಿಟ್ಟಿದೆ, ಕಾಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ, ಸಿಕ್ಕಿರೋದು ಸ್ವಲ್ಪ. ಯಾವುದು ಇದು ಈಗ ನಮ್ಮಲ್ಲಿ ಏನಿದೆ ಇನ್ನೂ ಎಷ್ಟೆಷ್ಟೋ ಹೊಟ್ಟೋಗಿದೆ, ನಮ್ಮಲ್ಲಿ ಎಲ್ಲ ಏನು ಉಳ್ಕೊಂಡಿದೆ ಅಂತ ಏನು ಹೇಳೋಕ್ಕಾಗಲ್ಲ. ಆದರೆ ಇದನ್ನು ನಾವಿವಾಗ ಏನು ನೋಡ್ತಿದ್ದೀವಿ, ಭರತ, ಆನಂದವರ್ಧನ, ಅಭಿನವಗುಪ್ತ, ಜಗನ್ನಾಥ, ವಿಶ್ವನಾಥ, ಆಮೇಲೆ ಆಧುನಿಕ ಕಾಲದಲ್ಲಿ ಇನ್ನೂ ಅನೇಕ ಕಾವ್ಯಮೀಮಾಂಸಕರು, ಯಾವುದನ್ನ ಇಂಗ್ಲೀಷ್ನಲ್ಲಿ ಪೊಯಿಟಿಕ್ಸ್ ಅಂತ ಕರಿತೀವಿ, ಅರಿಸ್ಟಾಟಲಿಂದ ಹಿಡಿದು ಮುಂದಕ್ಕೆ ಎಷ್ಟೊಂದು ಜನ ಬಂದ್ರಲ್ವಾ, ಆ ರೀತಿಯಿಂದ ನೋಡ್ತಾ ಇದ್ದೀವಿ. ಅದು ಒಂದು ನೋಡೋದು. ಇನ್ನೊಂದು ನೀವು ಹೇಳಿದಂತೆ ಇತಿಹಾಸವಾಗಿ ನೋಡೋದು. ಇದಲ್ಲದೆ ಇದರಲ್ಲಿ ಅವರು ಬಾಳಿ ಬದುಕಿದ ಒಂದು ಜೀವನದ ವಿವೇಕ ಇದೆ. ಅಂದರೆ ಇದರೊಳಗೆ ಒಂದಷ್ಟು ಇತಿಹಾಸಕ್ಕೆ ಬೇಕಾದ ಸಾಮಗ್ರಿಗಳಿರುವ ಒಂದು ಉಪಯುಕ್ತವಲ್ಲದ ಪುಸ್ತಕ ಅಂತ ನೋಡಬಾರ್ದು. ಅದನ್ನು ಹಿಸ್ಟಾರಿಯನ್ಸ್ ಹಾಗೆ ನೋಡೋದು ರಾಮಾಯಣ ಮಹಾಭಾರತನ, ರೆಗ್ಯುಲರ್ ಹಿಸ್ಟಾರಿಯನ್ಸ್. ಏನಂತ ನೋಡ್ತಾರೆ ಇನ್ನೊಂದ್ಸಲ ಹೇಳಿ. ರಾಮಾಯಣ ಮಹಾಭಾರತಗಳನ್ನು ತಮ್ಮ ಹಿಸ್ಟ್ರಿ ರೈಟಿಂಗಿಗೆ ಬೇಕಾದ ಉಪಯುಕ್ತವಾದ ಡೇಟಾ ಒಂದಷ್ಟಿದೆ ಅದರಲ್ಲಿ. ಈಗ ರಾಮಾಯಣದಲ್ಲಿ ರಥ ಬರುತ್ತೆ, ಇನ್ನೇನೋ ಬರುತ್ತೆ, ಅದು ಯಾರೋ ತೋರಿಸಿದ್ರು, ಇಂಥ ಜಾಗದಲ್ಲಿ ಎಲ್ಲೋ ಆರ್ಕಿಯಾಲಜಿಯವ್ರಿಗೆ ಒಂದು ರಥ ಚಕ್ರ ಸಿಕ್ತು, ಇದು ಮಹಾಭಾರತದ ಕಾಲದ ರಥ. ಸೊ ಮಹಾಭಾರತದ ಯಾವ ಚಾಪ್ಟ್ರಲ್ಲಿ ರಥದ ಬಗ್ಗೆ ಒಂದು ಪದ್ಯ ಇದೆ, ಶ್ಲೋಕ ಇದೆ, ಅಲ್ಲಿಗೆ ಅದನ್ನು ತಾಳೆ ಮಾಡ್ಕೋದು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಇಡೀ ಮಹಾಭಾರತ ಕೊಡ್ತಿರೋ ಬದುಕಿನ ಒಂದು ವಿವೇಕ ಇದೆಯಲ್ಲ, ಮನುಷ್ಯನ ಬರೀ ಭಾರತೀಯರಲ್ಲ, ಇಡೀ ಮನುಷ್ಯ ಜಗತ್ತಿನ ಒಂದು ವಿವೇಕ ಇದೆಯಲ್ಲ, ಅದು ವಿಸ್ಡಮ್. ಅಂದರೆ ನಾನು ನಿಮ್ಗೆ ಹೇಳ್ತಿರೋದು, ಆಲ್ ಅವರ್ ಲಾಸ್ಟ್ 200 years ಆಫ್ ನಾಲೆಡ್ಜ್ ಈಸ್ ಆಲ್ ಅಬೌಟ್ ನಾಲೆಡ್ಜ್ ಓನ್ಲಿ. ಅಂದರೆ ಅವರ್ ಎಂಡವರ್ಸ್, ನಾವು ಮಾಡೋ ವಿಶ್ವವಿದ್ಯಾಲಯ ಪ್ರಯತ್ನ, ಪುಸ್ತಕಗಳ ಪ್ರಯತ್ನ ಎಲ್ಲ ಜ್ಞಾನದ ಮರು ಉತ್ಪಾದನೆ, ಜ್ಞಾನದ ಸೃಷ್ಟಿ ಮತ್ತು ಜ್ಞಾನದ ರಾಜಕೀಯ, ಪೊಲಿಟಿಕ್ಸ್ ಆಫ್ ನಾಲೆಡ್ಜ್. ಆವಾಗ ವಾಮ ದಕ್ಷಿಣ ಅಂತ ಹೇಳಿದ್ವಲ್ಲ, ಅದು ಪೊಲಿಟಿಕ್ಸ್ ಆಫ್ ನಾಲೆಡ್ಜ್, ಅದನ್ನು ಮಾಡ್ತಿದ್ದೀವಿ. ಇದನ್ನು ದಾಟಿ ಒಂದು ವಿವೇಕ ಅಂತ ಒಂದಿದೆ. ನಮ್ಮ ಸ್ಕೂಲಲ್ಲೊಬ್ಬರು, ಕಾಲೇಜಲ್ಲೊಬ್ಬರು ಪ್ರೊಫೆಸರ್ ಇರ್ತಾರೆ, ನಮ್ಮ ಮನೇಲಿ ಒಳ್ಳೆ ಅನುಭವಿಯಾಗಿರೋ ಅಜ್ಜಿನೂ ಒಬ್ರು ಇರ್ತಾರೆ. ನಾವು ಇದನ್ನು ಗಮನಿಸ್ತಿಲ್ಲ. ಇದು ಭಾಳ ಸ್ಟ್ರಕ್ಚರ್ಡ್ ಆಗಿದೆ ಅಂತ ಏನಿಲ್ಲ ನಮ್ಮ ಅಜ್ಜಿ ಮಾತಾಡೋದು. ಬಟ್ ನಮ್ಮ ಅಜ್ಜಿ ಮಾತಾಡೋದ್ರ ಹಿಂದೆ ಒಂದು 70, 80, 90 ವರ್ಷದ ಜೀವನದ ಒಂದು ಸಾರ ಇದೆ ಆ್ಯಕ್ಚುಲಿ. ನಮಗೆ ಅದಕ್ಕೆ ಸರ್ಟಿಫಿಕೇಟ್ ಇಲ್ಲ, ಮಾಸ್ಟರ್ ಡಿಗ್ರಿ ಇಲ್ಲ, ಅದಕ್ಕೆ ಇನ್ನೊಂದು ನಾವೇನೋ ಕೇಳ್ತಿದ್ವಿ, ಅದಿಲ್ಲ.
ಆದರೆ ಅವಳ ಬದುಕೇ ಅದಕ್ಕೆ ಸಾಕ್ಷಿ. ಹೀಗೆ ನಮ್ಮ ಪ್ರಾಚೀನರಲ್ಲಿ ಭೀಷ್ಮ ಹೇಗೆ ಬದುಕಿದ್ದ, ಕರ್ಣ ಹೆಂಗೆ ಬದುಕಿದ್ದ, ಏಕಲವ್ಯ ಹೆಂಗಿದ್ದ, ಭೀಮ ಹೇಗಿದ್ದ, ಗುಹ ಹೇಗಿದ್ದ, ಪಕ್ಷಿಗಳಲ್ಲಿ ಸಂಪಾತಿ ಜಟಾಯುಗಳು ಹೆಂಗೆ ಬದುಕಿದ್ವು, ಅವು ಏನು ಹೇಳಿದ್ವು ಜೀವನದಲ್ಲಿ ಅಲ್ವಾ, ಅವುಗಳ ಒಂದು ವಿಸ್ಡಮ್ಮನ್ನು ನಾವು ಅದರಲ್ಲಿ ಹುಡುಕಬೇಕಾದ್ದು. ಇದು ನಾವು ರಾಮಾಯಣ ಮಹಾಭಾರತ ಆಗಲಿ ಅಥವಾ ಗ್ರೀಕರ ಪುಸ್ತಕ ಆಗಲಿ ಅಥವಾ ಚೈನೀಸ್ ಪುಸ್ತಕ ಆಗಲಿ ಇನ್ನೊಂದು ಪುಸ್ತಕ ಯಾವುದೇ ಆಗಲಿ ಜಗತ್ತಿದ್ದು, ಆವಾಗಲೇ ಪೆರಿನಿಯಲ್ ಫಿಲಾಸಫಿ ಅನ್ನಲ್ಲ, ಪೆರಿನಿಯಲ್ ವಿಸ್ಡಮ್ ಅನ್ನೋದೇ ಅದ್ರ ಭಾಳ ಮುಖ್ಯವಾದ ಭಾಗ. ಅಂದರೆ ಜಗತ್ತಿನಲ್ಲಿ ಒಂದು ಮನುಷ್ಯನ ಬದುಕಿಗೆ ಬೇಕಾಗಿರುವ ಒಂದು ಅನುಭವದ ಒಂದು ವಿವೇಕದ ನಿಧಿಯನ್ನು ಉಳಿಸ್ಕೊಂಬರ್ಬೇಕು ಅಂತ ಅನೇಕ ತಲೆಮಾರಿನ ಜನ ಭಾಳ ಕಷ್ಟಪಟ್ಕೊಂಡು ಏನೋ ಮಾಡಿಕೊಂಡು ಉಳಿಸ್ಕೊಂಬರ್ತಾ ಇದ್ದಾರೆ. ಅದರ ಹೊರಗಡೆ ಸಿಪ್ಪೆ ಜ್ಞಾನ ಅನ್ನೋದು. ಜ್ಞಾನ ಅನ್ನೋದು ಒಂದು ಸಿಪ್ಪೆ. ಈ ಒಂದು ಮಾವಿನ ಹಣ್ಣಿದ್ರೆ ಅದರ ಸಿಪ್ಪೆ ಜ್ಞಾನ, ಆ ಒಳಗಿನ ರಸ ಇದೆಯಲ್ಲ, ರುಚಿ ಇದೆಯಲ್ಲ, ಅದು ವಿವೇಕ ಆ್ಯಕ್ಚುಲಿ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಇಡೀ ನಮ್ಮ ಓದು, ನಮ್ಮ ಚರ್ಚೆ ನಮ್ಮನ್ನು ಸಿಪ್ಪೆ ಕಡೆ ಕರ್ಕೊಂಡು ಹೋಗ್ತಿದೆ. ಯಾರಿಗೆ ಜಾಸ್ತಿ ಎಷ್ಟೆಷ್ಟು ಸಿಪ್ಪೆಗಳು ಗೊತ್ತಿದೆ ಅಂತ. ಬಟ್ ನಮಗೆ ತಿರುಳು ಬೇಕಿರೋದಿದೆ ಅಲ್ವಾ, ಅದು ಒಂದು ಹೇಳಿ ನಾನು ಇದು ಮಾಡ್ತೀನಿ, ಸಮಾಪ್ತಿ ಮಾಡ್ಬೋದು. ಒಂದು ಝೆನ್ ಸ್ಟೋರಿಯಲ್ಲಿ ಬರುತ್ತೆ. ನನ್ನ ಪಾಯಿಂಟನ್ನು ನಾನು ಹೇಳೋದಕ್ಕೆ, ಗುರುವಿನ ಹತ್ರ ಒಂದು ಬೆಟ್ಟದ ಮೇಲೆ ಒಬ್ಬ ಬಹಳ ದೊಡ್ಡ ಗುರು ಇದ್ದಾನೆ, ಅವನ ಹತ್ರ ವಿದ್ಯೆ ಕಲಿಬೇಕು ಅಂತ ಈಗಾಗಲೇ ಬಹಳ ಬುದ್ಧಿವಂತನಾದ ಜಾಣನಾದ ಹುಡುಗ, ಸಾಕಷ್ಟು ತಿಳ್ಕೊಂಡಿರೋ ಹುಡುಗ, ಭಾಳ ಕಷ್ಟಪಟ್ಟು ಬೆಟ್ಟ ಹತ್ಕೊಂಡು ಆಶ್ರಮಕ್ಕೆ ಹೋಗ್ತಾನೆ ಒಬ್ಬ ಬೌದ್ಧ ಇವನ ಹತ್ರ. ಆ ಝೆನ್ ಮಾಂಕ್ ಅವನು ಎಲ್ಲರಿಗೂ ಗೊತ್ತಲ್ಲ, ಟೀ ಮಾಡ್ತಿರ್ತಾನೆ, ಚೆನ್ನಾಗಿ ಟೀ ಮಾಡ್ತಿರ್ತಾನೆ, ಅವ್ನು ಚೆನ್ನಾಗಿ ಟೀ ಮಾಡ್ತಾನೆ. ಇವನು ಹೇಳ್ತಿರ್ತಾನೆ, ನಾನು ಆ ಯೂನಿವರ್ಸಿಟಿಲಿ ಅದು ಓದಿದ್ದೀನಿ, ಈ ಶಾಸ್ತ್ರ ಓದಿದ್ದೀನಿ, ಆ ಕಾಲದ್ದು ಯಾವುದೋ ಅದೆಲ್ಲ ಓದಿದ್ದೀನಿ. ಇವನು ಸುಮ್ಮನೆ ಕೇಳಿಸ್ಕೊತಾ ಇರ್ತಾನೆ. ಆಮೇಲೆ ಈ ಗುರು ಟೀ ಮಾಡಿದ್ಮೇಲೆ 2 ಕಪ್ ತರ್ತಾನೆ, 2 ಲೋಟ, 2 ಕಪ್ಪಲ್ಲಿ ಹಿಂಗೆ ಹಾಕ್ತಾನೆ. ಹಾಕುವಾಗ ಇದು ಕಪ್ ತುಂಬತ್ತೆ, ಟೀ ಸುರಿತಾ ಇದ್ದಾನೆ. ಆದರೂ ಗುರು ಗೊತ್ತೇ ಇಲ್ಲ ಅನ್ನೋ ಥರ ಇನ್ನೂ ಸುರಿತಿರ್ತಾನೆ. ಆಗ ಶಿಷ್ಯ ಹೇಳ್ತಾನೆ, ಯಾಕೆ ಹಾಕ್ತಾ ಇದೆಯಾ, ವೈ ಆರ್ ಯು ಪೋರಿಂಗ್, ಅದು ಇಟ್ ಈಸ್ ಔಟ್ಫ್ಲೋಯಿಂಗ್, ಅದು ಉಕ್ಕಿ ಹರಿತಾ ಇದೆ ಅಂತ ನಿಂಗೆ ಅಷ್ಟು ಗೊತ್ತಾಗಲ್ವಾ ಅನ್ನೋ ಥರ ಗುರುವಿಗೆ ಅವ್ನು ಕೇಳ್ತಾನೆ. ಅದಕ್ಕೆ ಅವ್ನು ಗುರು ತಿರುಗ್ಬಿಟ್ರೆ, ಅದಕ್ಕೆ ನಾನೇನಪ್ಪ ಹೇಳ್ತೀನಿ ಅಂದರೆ ಕಪ್ಪು ಖಾಲಿ ಇರಬೇಕು ಅಂತಾನೆ. ಅಷ್ಟೇ ಅಲ್ಲಿ ಸಿಂಬಲ್ಲು. ಅಂದರೆ ನೀನು ಖಾಲಿ ಇದ್ದರೆ ನಾನೇನಾದ್ರು ನಿನಗೆ ಕೊಡ್ಬೋದು, ನೀನೆಲ್ಲ ತುಂಬ್ಕೊಂಡು ಬಂದ್ಬಿಟ್ಟಿದ್ರೆ ನಿನಗೇನು ಹೇಳ್ಕೊಡೋದು ನಾನು. ಈ ಜ್ಞಾನವೆಂಬ ಬಟ್ಟಲನ್ನು ನಾವು ಯಾವಾಗ ಖಾಲಿ ಮಾಡ್ಕೊಳ್ತೀವೋ, ಇದು ಭಾಳ ಭಯವಾದ ಮಾತಿದು, ಭಯ ಆಗತ್ತೆ. ನಾವು ತಿಳ್ಕೊಂಡಿದ್ದೆಲ್ಲ ಹಿಂದಕ್ಕೆ ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರಿಗೆ. ಇದುವರೆಗೂ ನಾವೇನು ತಿಳ್ಕೊಂಡು ಎಲ್ಲ ಡ್ರಾಪ್ ಇಟ್ ಅಂತ ಯಾರು ಬಿಡಕ್ಸಿದೆ, ಡಿಗ್ರಿ ಸುಟ್ಟಾಕಿ ಅಂತ ಹೇಳ್ತಿಲ್ಲ. ನಿಮ್ಮ ತಿಳುವಳಿಕೆ ಬಗ್ಗೆ ನಿಮ್ಗೊಂದು ಅಟ್ಯಾಚ್ಮೆಂಟ್ ಇದೆ ಅಲ್ವಾ, ಅಟ್ಯಾಚ್ಮೆಂಟ್ ಬಿಡಿ. ಓ ಸೂಪರ್. ನಿಮಗೇನೋ ಒಂದು ನಿಮ್ಮ ಒಂದು ಈ ಫೀಲ್ಡಲ್ಲಿ ನಿಮ್ಮದು ದೊಡ್ಡ ತಿಳುವಳಿಕೆ ಇರುತ್ತೆ, ಜರ್ನಲಿಸಮು ಅದು ಇದು, ನನಗೆ ಇನ್ಯಾವುದೋ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದಿರೋ ಬಿಸ್ನೆಸ್, ನನಗೆ ಬಿಸ್ನೆಸ್. ಆ ತಿಳುವಳಿಕೆ ಬಿಟ್ಟರೆ ನೀವೇನು ಮಾಡ್ತೀರಾ? ಗುರುನಾಥರು ನಮ್ಮ ವೆಂಕಟಾಚಲ ಅವಧೂತರು ಹೇಳುವಂತೆ, ಸದಾ ವರ್ತಮಾನದಲ್ಲಿ ಇರುವವನೇ ಸಾಧಕ. ನಿಜವಾಗ್ಲೂ ನೀವು ಅಧ್ಯಾತ್ಮ ಮಾರ್ಗ ಸಾಧಕರಾಗಬೇಕಾದ್ರೆ ಈ ಕ್ಷಣದಲ್ಲಿ ಇರಬೇಕಷ್ಟೇ, ಈ ಮೊಮೆಂಟಲ್ಲಿ ಬದುಕಬೇಕು. ಇದೇ ನಮಗಿರುವಂಥದ್ದು ಆ್ಯಕ್ಚುಲಿ. ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ, ರಾಮಾಯಣ ಮಹಾಭಾರತದಲ್ಲಿ ನಾವು ಗಳಿಸಬೇಕಾದ್ದು ಹೊರಾಂಗಣದ ವಿಷಯಗಳಲ್ಲ. ಉದಾಹರಣೆಗೆ ಒಂದು ಹೇಳೋದಾದರೆ, ಇವನು ಕೃಷ್ಣ ಇಡೀ ಅದರ ಕಪಟ ನಾಟಕ ಸೂತ್ರಧಾರಿ, ಮೂಲ ವ್ಯಕ್ತಿ ಅವನೇ. ಮಹಾಭಾರತದಲ್ಲಿ ಎಲ್ಲ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಧರ್ಮರಾಜ ಈ ಬಾಣದ ಮಂಚದ ಮೇಲೆ ಇವನು ಮಲ್ಕೊಂಡಿದ್ದಾನೆ, ಭೀಷ್ಮಾಚಾರ್ಯ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಈ ಜಗತ್ತಿನಲ್ಲಿ ಯಾವ್ದು ಧರ್ಮ, ಯಾರನ್ನು ಪೂಜೆ ಮಾಡಬೇಕು, ಯಾರನ್ನು ಅರ್ಚನೆ ಮಾಡಬೇಕು ಅಂತೆಲ್ಲ ಹೇಳ್ತಾನೆ. ಭೀಷ್ಮಾಚಾರ್ಯರು ಅವನಿಗೆ ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಬಂದಿದ್ದು ಯುದ್ಧದ ಕೊನೆಯ ಭಾಗದಲ್ಲಿ, ಕೋನಸ್ಮಿನ್ ಸಾಂಪ್ರತಂ ಲೋಕೆ, ಅದು ಏನೇನೋ ಪ್ರಶ್ನೆಗಳನ್ನೆಲ್ಲ ಅಲ್ಲೇ ಬಂದಿರೋದು, ಅಲ್ಲಿ ಬರೋದು ಆ್ಯಕ್ಚುಲಿ. ಓಕೆ. ಇದರೊಳಗಡೆ ಅವ್ರು ಕೇಳಬೇಕಾದ್ರೆ ಅವರು ಏನನ್ನು ಮಾಡಲಿ, ಯಾರನ್ನು ಪೂಜೆ ಮಾಡಲಿ, ಇದೆಲ್ಲ ಅವ್ನು ಕೇಳ್ತಾನೆ ಆ್ಯಕ್ಚುಲಿ. ಆವಾಗ ಅವ್ರು ಹೇಳೋವಂಥದ್ದು ಏನು ಹೇಳಿದ್ರೆ, ವಿಷ್ಣುವನ್ನು ನಾವು ಇದು ಮಾಡಬೇಕು ಅಂತೆಲ್ಲ ಹೇಳಿ ಕೊನೆಯಲ್ಲಿ ಒಂದು ಮಾತು ಬರುತ್ತೆ ಅದರ ಎಂಡಲ್ಲಿ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ. ಕೊನೆಗೂ ಧರ್ಮ ನಿಂತಿರೋದು ಧರ್ಮ 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 ಅಂತ ಮಾತಾಡೋದ್ರಿಂದ ಅಲ್ಲ, ಸಂಸ್ಕೃತಿ ನಿಂತಿರೋದು. ಸಂಸ್ಕೃತಿ ಅಂತ ಎಷ್ಟು ಬೇಕಾದ್ರೂ ಭಾಷಣ ಮಾಡ್ಬೋದು. ಅವಾಗಲೇ ಹೇಳೋದು ದುರ್ಗಮುರುಗಿ ಅಂತ ಹೇಳಿದ್ವಲ್ಲ, ಬದುಕ್ತಿರೋ ಜನಗಳಿಂದ. ದೇ ಆರ್ ಎವ್ರಿ ಡೇ ಲೀವಿಂಗ್ ದಟ್ ಕಲ್ಚರ್, ಬದುಕ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದ್ರೂ. ಧರ್ಮಸ್ಯ ಪ್ರಭುರಚ್ಯುತಃ ಅಂದರೆ ಆಚಾರ ಅಂದರೆ ನೀವು ನಂಬಿರುವ ಧರ್ಮವನ್ನು ಆಚರಣೆಯಲ್ಲಿ ತರಬೇಕು. ಅದು ಬದುಕಿನಲ್ಲಿ ಇಲ್ಲ ಅಂದರೆ ಏನೂ ಉಪಯೋಗ ಇಲ್ಲ. ಆ ಝೆನ್ ಕಥೆನೂ ಅದನ್ನೇ ಹೇಳೋದು. ಇವಾಗ ಹೇಳಿದಂಥ ಉದಾಹರಣೆ, ಸಂಸ್ಕೃತದ ಉದಾಹರಣೆಯೂ ಅದನ್ನೇ ಹೇಳುವಂಥದ್ದು. ಇದು ನಮಗೆ ಮೋಸ್ಟ್ ಅಂದರೆ ನಾವು ಭಗವದ್ಗೀತೆ, ಇದು ಮಹಾಭಾರತ ಅಥವಾ ರಾಮಾಯಣ, ಯಾವುದೇ ಪ್ರಾಚೀನ ಗ್ರಂಥಗಳನ್ನು ನೋಡಿದಾಗ ನಾವು ಅದರಿಂದ ತಗೊಳ್ಬೇಕಾದ್ದು, ಈ ವಿಶಾಲವಾದ ಲಕ್ಷಾಂತರ ಶ್ಲೋಕಗಳ ಪುಸ್ತಕದಲ್ಲಿ ನಾನು ಒಂದು ಪಾತ್ರಧಾರಿ ಅಂತ ಇಟ್ಕೊಂಡ್ರೆ ಓಕೆ, ನಾನು ಯಾರು ಅಂತ.
ವಾಟ್ ಈಸ್ ಮೈ ಪ್ಲೇಸ್ ಇನ್ ದಿಸ್ ಸ್ಕ್ರಿಪ್ಟ್? ಈ ಮಹಾಭಾರತವೆಂಬ ಒಂದು ಗ್ರಂಥದ ಸ್ಕ್ರಿಪ್ಟಲ್ಲಿ ನಾನು ಯಾರು? ರಾಮಾಯಣದ ಈ 24,000 ಶ್ಲೋಕದಲ್ಲಿ ನನ್ನ ಸ್ಥಾನ ಏನು? ಈಗ ನನಗೆ ಈಸಿ ಹೊರಗಡೆ ನಿಂತ್ಕೊಂಡು, ಈಗ ನೀವು ಸ್ವಿಮ್ ಮಾಡ್ತಿದ್ರೆ ನಾನು ಸ್ವಿಮ್ ಮಾಡಿ ಸರ್ ಅಂತ ಹೇಳೋ ಸುಲಭ. ನಾನೇ ಸ್ವಿಮ್ ಮಾಡೋಕ್ಕೆ ಹೋದರೆ ನನಗೆ ಕಷ್ಟ ಗೊತ್ತಾಗುತ್ತೆ. ನಾನು ಇಳಿಬೇಕು ಪುಸ್ತಕದೊಳಗಡೆ. ನಾನೀಗ ಪುಸ್ತಕದೊಳಗೆ ಇಳಿತಿಲ್ಲ. ನಾವು ಯಾರೋ ದೊಡ್ಡ ವಿದ್ವಾಂಸರು ಹೇಳ್ತಿದ್ದಾರೆ, ನಾವು ಎಂಜಾಯ್ ಮಾಡಿಕೊಂಡು ಜೀವನನ ನಡೆಸ್ತಾ ಇದ್ದೀವಿ. ಈಸಿ ಅಲ್ವಾ? ಅಂದರೆ ಒಂದು ಪಾತ್ರ ನಮ್ಮ ಥರ ಇರುತ್ತಂತನ, ಅಥವಾ ಅಂದರೆ ನಿಮ್ಮ ಸ್ವಭಾವ ಯಾವ ಪಾತ್ರಕ್ಕೆ ಹೊಂದುತ್ತೆ? ಯು ಫ್ಲೋಟ್ ಯುವರ್ ಸೆಲ್ಫ್ ಇಂಟು ಒನ್ ಕ್ಯಾರೆಕ್ಟರ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಆಗ ಏನಾಗುತ್ತೆ, ನಿಮಗೆ ಮಹಾಭಾರತ ಅನುಭವ ಆಗುತ್ತೆ. ಇಲ್ಲ ಅಂದರೆ ಬರೀ ಪುಸ್ತಕದ ನಾಲೆಡ್ಜ್ ಆಗುತ್ತೆ. ಜ್ಞಾನಕ್ಕೂ ಅನುಭವಕ್ಕೂ ಇದೇ ವ್ಯತ್ಯಾಸ ಆ್ಯಕ್ಚುಲಿ. ಬಟ್ ಎಲ್ರಿಗೂ ನಾನು ಕೃಷ್ಣ ಆಗಬೇಕು, ಅರ್ಜುನ ಆಗಬೇಕು ಅಂತಲೇ ಇರುತ್ತೆ. ಅಲ್ಲ ಸರಿ, ಅಲ್ಲ ಎಕ್ಸಾಂಪಲ್ ಹೇಳ್ತಾರೆ, ನಾನು ಯಾರಿಗೂ ದುರ್ಯೋಧನ ಆಗಬೇಕು, ದುಶ್ಯಾಸನ ಆಗಬೇಕು. ಹಾಂ, ಅದೇ ನಿಮಗೆ ಆ ಕಾವ್ಯ ಮುಖಕ್ಕೆ ಅದು ಹಿಡಿಯುತ್ತೆ. ಅಂತರಂಗದಲ್ಲಾರು ಗೊತ್ತಾಗುತ್ತಲ್ಲ. ಮನೆಯಲ್ಲಿ ಒಬ್ಬರೇ ಇದ್ದಾಗ, ಬಾತ್ರೂಮ್ಗೆ ಹೋದಾಗ್ಲಾರು ಗೊತ್ತಾಗುತ್ತಲ್ಲ, ಒಬ್ಬರೇ ಬಾಗ್ಲ ಕಂಡಾಗ ನಾನು ಯಾರು, ನಾನು ಕೀಚಕನ, ಶಕುನಿನ, ಈ ದುಷ್ಟ ಇವನ, ಯಾರು ನಾನು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಒಂಥರ ನಮಗದು ಇದು ಮಾಡಬೇಕದು, ನಮ್ಮನ್ನು ಅಲ್ಲಾಡಿಸ್ಬೇಕು. ಅಲ್ಲಾಡ್ಸೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ನಿಜವಾದ ಒಂದು ಅನುಭವದ ಗ್ರಂಥ ಆಗುತ್ತೆ. ಕಾವ್ಯ ಅನ್ನೋದು ಅನುಭವ ಅಲ್ವಾ? ಲಿಟ್ರೇಚರ್ ಅನ್ನೋದು ಅನುಭವ, ಎಂಡ್ ಆಫ್ ದಿ ಡೇ ಅಲ್ವಾ? ಅನುಭವ ಇಲ್ಲದೆ ಅದನ್ನು ನಾವು ಸುಮ್ಮನೆ ಇನ್ಫಾರ್ಮೇಷನ್ಗೆ ತೊಗೊಳಕ್ಕಾಗಲ್ಲ. ಈಗ ಬೇಂದ್ರೆ ಅವ್ರು ಹೇಳ್ತಾರಲ್ಲ, ಮಳೆ ಬರುವ ಕಾಲಕ್ಕೆ ಒಳಗೆ ಹಾಕ ಕುಂತಿ, ಇಳಿಯೊಡನೆ ಝಳಕ ಆಡೋಣ, ಮೋಡಗಳ ಆಟ ನೋಡೋಣ ಅಂತ. ಮಳೆ ಬಂದರೆ ನೀವು ಹೋಗಿ ನೆನಿಬೇಕು. ಆಗ ಮಳೆಯಲ್ಲಿ ನೆಂದಾಗ, ತೊಯ್ದಾಗ ನಿಮಗೆ ಮಳೆಯ ಒಂದು ಅನುಭೂತಿ ಉಂಟಾಗುತ್ತೆ. ಹಾಗೆ ಮಹಾಭಾರತದಲ್ಲಿ ನಾವು ತೊಯ್ಬೇಕು, ಆ ಪಾತ್ರಗಳ ಪ್ರಪಂಚದ ಒಳಗೆ ಹೋಗಬೇಕು, ರಾಮಾಯಣದ ಪಾತ್ರದ ಒಳಗೆ ಹೋಗಬೇಕು. ಇಲ್ಲ ಅಂದರೆ ಇಟ್ ಈಸ್ ಜಸ್ಟ್ ನಾಲೆಡ್ಜ್ ಶೇರಿಂಗ್. ನಂಗೆ ಜಾಸ್ತಿ ಶ್ಲೋಕ ಆಗುತ್ತೋ, ನಿಂಗೆ ಜಾಸ್ತಿ ಶ್ಲೋಕ ಆಗುತ್ತೋ ಅಂತ ನಮ್ಮ ಮನಸ್ಸು ಒಂಥರ ವಿಹ್ವಲ ಆಗಬೇಕು, ಕಲಕಬೇಕು. ಎಸ್, ಡಾಕ್ಟರ್ GB ಹರೀಶ್ ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಮಾತಾಡಿದಾಗ ಗೊತ್ತಾಯಿತು ನಾವು ತುಂಬ ಕಡಿಮೆ ಮಾತಾಡಿದ್ದೀವಿ, ಇನ್ನೂ ತುಂಬ ಇದೆ ಅಂತ. ಇಲ್ಲ ಅದು ನಂದು ಸ್ವಲ್ಪ ಅವಾಗ ಹೇಳಿದಾಗ ಫ್ರೀ ಫ್ಲೋ ಥರ. ಅಂದರೆ ನಾನೇನು ಬಹಳ ಇದು ಮಾಡಿಕೊಂಡು ಸ್ಟ್ರಕ್ಚರ್ಡ್ ಆಗಿ ಇದೇ ಹೇಳಿಬಿಡಬೇಕು, ಇಷ್ಟು ಮಾತ್ರ ಹೇಳಬೇಕು ಅನ್ನೋವಂಥದ್ದು ಏನು. ಹೇಗೆ ಜೀವನ ಹೇಗೆ ಒಂದು ನೀರಿನ ಪ್ರವಾಹ ಥರ, ನದಿ ಪ್ರವಾಹ ಥರ ಹರ್ಕೊಂಡು ಹೋಗುತ್ತೋ, ಈ ತತ್ವ ಅನ್ನೋದು ಹಾಗೆ ಅದನ್ನು ಹರಿಯಕ್ಕೆ ಬಿಟ್ಟುಬಿಡ್ಬೇಕು. ಎಸ್. ಸೊ ಸ್ನೇಹಿತರೆ, ಡಾಕ್ಟರ್ GB ಹರೀಶ್ ಅವರ ಒಂದಷ್ಟು ಪುಸ್ತಕಗಳ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಸಕ್ತರು ಅದನ್ನು ಕೊಂಡು ಓದಿ ಅಂತ ಹೇಳ್ತೀನಿ. ಮತ್ತು ಅವರು ಕೆಲವೊಂದು ಇಷ್ಟಪಟ್ಟು ಹೇಳಿರುವಂಥ ಪುಸ್ತಕಗಳ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ. ಅದನ್ನು ಕೂಡ ನೀವು ಕೊಂಡು ಓದಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಪಾಡ್ಕ್ಯಾಸ್ಟನ್ನು ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ನನಗೆ ಬಹಳ ಭರವಸೆ ಇದೆ, ಇದನ್ನು ನಾವು ಇನ್ನೂ ಮುಂದೆ ತೊಗೊಂಡು ಹೋಗ್ಬೋದು. ಮತ್ತು ಇನ್ನೊಂದಷ್ಟು ಪ್ರಶ್ನೆಗಳು ನನ್ನ ಮನಸ್ಸಲ್ಲೂ ಇದೆ, ನಿಮ್ಮ ಮನಸ್ಸಲ್ಲೂ ಬಹುಶಃ ಪ್ರಶ್ನೆಗಳಿರ್ಬೋದು. ಆ ಪ್ರಶ್ನೆಗಳನ್ನ ನಾವು ಕೇಳಬಹುದು ಮತ್ತು ಅದಕ್ಕೆ ಉತ್ತರಗಳನ್ನ ಪಡಿಬಹುದು ಅಂತ ಹೇಳ್ತಾ, ನಾನು ಡಾಕ್ಟರ್ GB ಹರೀಶ್ ನಮ್ಮ ನಡುವಿನ ಸಂಸ್ಕೃತಿ ಚಿಂತಕರು, ತತ್ವಜ್ಞಾನಿಗಳು, ಲೇಖಕರು ಮತ್ತು ಬೋಧಕರು, ಸಂಶೋಧಕರು ಆಗಿರುವಂಥ ಹರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಕೊನೆಯದಾಗಿ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು, GB ಹರೀಶ್ ಅವರು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾರೆ. ಸರ್, ಯಾವುದ್ರ ಬಗ್ಗೆ ಮಾಡ್ತೀರಿ ಹೇಳಿ? ಲಲಿತಾ ಸಹಸ್ರನಾಮ, ಓಕೆ, ಅದರ ಚಾಂಟಿಂಗು ಮತ್ತು ಮೀನಿಂಗು. ಅದೇ ಥರ ವಿಷ್ಣು ಸಹಸ್ರನಾಮ, ಚಾಂಟಿಂಗ್, ಮೀನಿಂಗ್, ಉಪನಿಷತ್ತುಗಳು, ಆಮೇಲೆ ಇಂಡಿಯನ್ ಫಿಲಾಸಫಿ, ಆಮೇಲೆ ವಿಷ್ಣು ತತ್ವ, ಅಂದರೆ ವಿಷ್ಣುವಿನಿಗೆ ಸಂಬಂಧಪಟ್ಟಂಥ ತತ್ವ, ಅದೇ ಥರ ದೇವಿ ತತ್ವ, ಅದೇನು ಫಿಲಾಸಫಿ ಏನು, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಒಂದು ಕೋರ್ಸ್ ಥರ ನಾನೇ ಡಿಸೈನ್ ಮಾಡಿಕೊಂಡು ಅದಕ್ಕೊಂದು ಶುಲ್ಕವನ್ನಿಟ್ಟು ಒಂದು ಆನ್ಲೈನ್ನಲ್ಲಿ ಮಾಡ್ತಾ ಇದ್ದೀನಿ. ಓಕೆ, 3 ವರ್ಷದಿಂದ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀರಾ? ಆ ಕ್ಲಾಸ್ಗಳನ್ನ ಕೂಡ ಜಾಯ್ನ್ ಆಗಬೇಕು ಅಂದರೆ ಅದರ ಲಿಂಕ್ ಕೂಡ ನಾನು, ಅಥವಾ ಅದ್ರ ಫೋನ್ ನಂಬರ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಹಾಕಿರ್ತೀನಿ. ಆಸಕ್ತರು ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ನಾವು ಹೆಂಗೂ ಎಂಟ್ರಿ ಕೊಟ್ಟಿದ್ದೀವಿ ಈ ಒಂದು ಇದಕ್ಕೆ, ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಮುಂದೆ ಹೋಗಿ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.